ಬಿಹಾರ ರಾಜಕೀಯದಲ್ಲಿ ಮಿಂಚಿನ ಸಂಚಲನ ಆಗ್ತಾ ಇದೆ. 10 ಬಾರಿ ಸಿಎಂ ಆಗಿದ್ದ ನಿತೀಶ್ ಕುಮಾರ್ ಅವರು ಪದತ್ಯಾಗ ಮಾಡಿದ ಬಳಿಕ ರಾಜ್ಯಸಭಾ ಸದಸ್ಯರಾದ ಬೆನ್ನಲ್ಲೇ ಸಿಎಂ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸುದೀರ್ಘವಾದ ಸಿಎಂ ಸ್ಥಾನ ತ್ಯಜಿಸಿದ್ದಾರೆ ನಿತೀಶ್ ಕುಮಾರ್ ಅವರು. ಬಿಜೆಪಿ ಜೊತೆಗಿನ ಮೈತ್ರಿ ಹಿನ್ನೆಲೆಯಲ್ಲಿ ಕೇಸರಿ ಪಡೆಗೆ ಸಿಎಂ ಕುರ್ಚಿ ಈಗ ಹೋಗಿರೋದು. ಬಿಜೆಪಿ ಪಾಲಿಗೆ ಒಲಿದು ಬಂದ ಬಿಹಾರ ಸಿಎಂ ಕುರ್ಚಿ ಭಾಗ್ಯ. ವಿಜಯ್ ಸಿನ್ಹಾ, ನಿತ್ಯಾನಂದ ರೈ, ಮಂಗಲ್ ಪಾಂಡೆ, ಸಂಜೀವ್ ಚೌರಾಸಿಯಾ ಪೈಕಿ ಒಬ್ಬರಿಗೆ ಸಿಎಂ ಭಾಗ್ಯ ಸಾಧ್ಯತೆ ಇದೆ. ಸಂಘ ಪರಿವಾರ ಮೂಲದ ನಾಯಕನಿಗೆ ಪಟ್ಟಾಭಿಷೇಕ ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಬಿಜೆಪಿ ಪಾರ್ಟಿಯ ಸದಸ್ಯರ ಮೀಟಿಂಗ್ ನಡೀತಾ ಇದೆ. ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದ್ದು ಬಿಜೆಪಿಯ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಬಿಹಾರದಲ್ಲಿ 10 ಬಾರಿ ಸಿಎಂ ಆಗಿದ್ದಂಥ ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನವನ್ನು ತ್ಯಜಿಸಿದ ಬಳಿಕ ಬಿಜೆಪಿಗೆ ಒಲಿದು ಬಂದಿದ್ದಾರೆ. ಬಿಜೆಪಿಗೆ ಒಲಿದು ಬಂದಿರುವಂಥ ಭಾಗ್ಯ ಇದು. ಜೆಡಿಯುನಿಂದ ಸ್ಪರ್ಧಿಸ್ತಾ ಇದ್ದಂಥ ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಇದ್ರು. ಅದಕ್ಕೋಸ್ಕರ ನಾವನ್ನ ಪಲ್ಟು ರಾಮ್ ಅಂತ ಕೂಡ ಅವ್ರನ್ನ ಕರಿತಾ ಇದ್ರು. ಈಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯಸಭಾ ಸದಸ್ಯರಾದ ಬೆನ್ನಲ್ಲೇ ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅಂತ ನೋಡಿದಾಗ ಅವರ ಪಕ್ಷದಿಂದಲೇ ಯಾರಾದರೂ ಬರ್ತಾರಾ ಅಥವಾ ಬಿ ಜೆ ಪಿಯಿಂದ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಈಗ ಬಿ ಜೆ ಪಿಯಿಂದಲೇ ಸಿ ಎಂ ಆಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಒಂದಷ್ಟು ಜನರ ಹೆಸರು ಕೂಡ ತಲುಕು ಹಾಕಿಕೊಂಡಿದೆ. ಯಾರು? ವಿಜಯ್ ಸಿನ್ಹಾ, ನಿತ್ಯಾನಂದ ರೈ, ಮಂಗಲ್ ಪಾಂಡೆ, ಸಂಜೀವ್ ಚೌರಾಸಿಯಾ ಪೈಕಿ ಒಬ್ಬರಿಗೆ ಸಿಎಂ ಭಾಗ್ಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಹಾರ ರಾಜಕೀಯದಲ್ಲಿ ಮಿಂಚಿನ ಸಂಚಲನ ಆಗ್ತಾ ಇದೆ. 10 ಬಾರಿ ಸಿಎಂ ಆಗಿದ್ದ ನಿತೀಶ್ ಕುಮಾರ್ ಅವರು ಪದತ್ಯಾಗ ಮಾಡಿದ ಬಳಿಕ ರಾಜ್ಯಸಭಾ ಸದಸ್ಯರಾದ ಬೆನ್ನಲ್ಲೇ ಸಿಎಂ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸುದೀರ್ಘವಾದ ಸಿಎಂ ಸ್ಥಾನ ತ್ಯಜಿಸಿದ್ದಾರೆ ನಿತೀಶ್ ಕುಮಾರ್ ಅವರು. ಬಿಜೆಪಿ ಜೊತೆಗಿನ ಮೈತ್ರಿ ಹಿನ್ನೆಲೆಯಲ್ಲಿ ಕೇಸರಿ ಪಡೆಗೆ ಸಿಎಂ ಕುರ್ಚಿ ಈಗ ಹೋಗಿರೋದು. ಬಿಜೆಪಿ ಪಾಲಿಗೆ ಒಲಿದು ಬಂದ ಬಿಹಾರ ಸಿಎಂ ಕುರ್ಚಿ ಭಾಗ್ಯ. ವಿಜಯ್ ಸಿನ್ಹಾ, ನಿತ್ಯಾನಂದ ರೈ, ಮಂಗಲ್ ಪಾಂಡೆ, ಸಂಜೀವ್ ಚೌರಾಸಿಯಾ ಪೈಕಿ ಒಬ್ಬರಿಗೆ ಸಿಎಂ ಭಾಗ್ಯ ಸಾಧ್ಯತೆ ಇದೆ. ಸಂಘ ಪರಿವಾರ ಮೂಲದ ನಾಯಕನಿಗೆ ಪಟ್ಟಾಭಿಷೇಕ ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಬಿಜೆಪಿ ಪಾರ್ಟಿಯ ಸದಸ್ಯರ ಮೀಟಿಂಗ್ ನಡೀತಾ ಇದೆ. ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದ್ದು ಬಿಜೆಪಿಯ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಬಿಹಾರದಲ್ಲಿ 10 ಬಾರಿ ಸಿಎಂ ಆಗಿದ್ದಂಥ ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನವನ್ನು ತ್ಯಜಿಸಿದ ಬಳಿಕ ಬಿಜೆಪಿಗೆ ಒಲಿದು ಬಂದಿದ್ದಾರೆ. ಬಿಜೆಪಿಗೆ ಒಲಿದು ಬಂದಿರುವಂಥ ಭಾಗ್ಯ ಇದು. ಜೆಡಿಯುನಿಂದ ಸ್ಪರ್ಧಿಸ್ತಾ ಇದ್ದಂಥ ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಇದ್ರು. ಅದಕ್ಕೋಸ್ಕರ ನಾವನ್ನ ಪಲ್ಟು ರಾಮ್ ಅಂತ ಕೂಡ ಅವ್ರನ್ನ ಕರಿತಾ ಇದ್ರು. ಈಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯಸಭಾ ಸದಸ್ಯರಾದ ಬೆನ್ನಲ್ಲೇ ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅಂತ ನೋಡಿದಾಗ ಅವರ ಪಕ್ಷದಿಂದಲೇ ಯಾರಾದರೂ ಬರ್ತಾರಾ ಅಥವಾ ಬಿ ಜೆ ಪಿಯಿಂದ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಈಗ ಬಿ ಜೆ ಪಿಯಿಂದಲೇ ಸಿಎಂ ಆಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಒಂದಷ್ಟು ಜನರ ಹೆಸರು ಕೂಡ ತಲುಕು ಹಾಕಿಕೊಂಡಿದೆ. ಯಾರು? ವಿಜಯ್ ಸಿನ್ಹಾ, ನಿತ್ಯಾನಂದ ರೈ, ಮಂಗಲ್ ಪಾಂಡೆ, ಸಂಜೀವ್ ಚೌರಾಸಿಯಾ ಪೈಕಿ ಒಬ್ಬರಿಗೆ ಸಿಎಂ ಭಾಗ್ಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಹಾರ ರಾಜಕೀಯದಲ್ಲಿ ಮಿಂಚಿನ ಸಂಚಲನ ಆಗ್ತಾ ಇದೆ. 10 ಬಾರಿ ಸಿಎಂ ಆಗಿದ್ದ ನಿತೀಶ್ ಕುಮಾರ್ ಅವರು ಪದತ್ಯಾಗ ಮಾಡಿದ ಬಳಿಕ ರಾಜ್ಯಸಭಾ ಸದಸ್ಯರಾದ ಬೆನ್ನಲ್ಲೇ
ಸಿಎಂ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸುದೀರ್ಘವಾದ ಸಿಎಂ ಸ್ಥಾನ ತ್ಯಜಿಸಿದ್ದಾರೆ ನಿತೀಶ್ ಕುಮಾರ್ ಅವರು. ಬಿಜೆಪಿ ಜೊತೆಗಿನ ಮೈತ್ರಿ ಹಿನ್ನೆಲೆಯಲ್ಲಿ ಕೇಸರಿ ಪಡೆಗೆ ಸಿಎಂ ಕುರ್ಚಿ ಈಗ ಹೋಗಿರೋದು. ಬಿಜೆಪಿ ಪಾಲಿಗೆ ಒಲಿದು ಬಂದ ಬಿಹಾರ ಸಿಎಂ ಕುರ್ಚಿ ಭಾಗ್ಯ. ವಿಜಯ್ ಸಿನ್ಹಾ, ನಿತ್ಯಾನಂದ ರೈ, ಮಂಗಲ್ ಪಾಂಡೆ, ಸಂಜೀವ್ ಚೌರಾಸಿಯಾ ಪೈಕಿ ಒಬ್ಬರಿಗೆ ಸಿಎಂ ಭಾಗ್ಯ ಸಾಧ್ಯತೆ ಇದೆ. ಸಂಘ ಪರಿವಾರ ಮೂಲದ ನಾಯಕನಿಗೆ ಪಟ್ಟಾಭಿಷೇಕ ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಬಿಜೆಪಿ ಪಾರ್ಟಿಯ ಸದಸ್ಯರ ಮೀಟಿಂಗ್ ನಡೀತಾ ಇದೆ. ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದ್ದು ಬಿಜೆಪಿಯ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಬಿಹಾರದಲ್ಲಿ 10 ಬಾರಿ ಸಿಎಂ ಆಗಿದ್ದಂಥ ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನವನ್ನು ತ್ಯಜಿಸಿದ ಬಳಿಕ ಬಿಜೆಪಿಗೆ ಒಲಿದು ಬಂದಿರುವಂಥ ಭಾಗ್ಯ ಇದು. ಜೆಡಿಯುನಿಂದ ಸ್ಪರ್ಧಿಸ್ತಾ ಇದ್ದಂಥ ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಇದ್ರು. ಅದಕ್ಕೋಸ್ಕರ ನಾವನ್ನ ಪಲ್ಟು ರಾಮ್ ಅಂತ ಕೂಡ ಅವ್ರನ್ನ ಕರಿತಾ ಇದ್ರು. ಈಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯಸಭಾ ಸದಸ್ಯರಾದ ಬೆನ್ನಲ್ಲೇ ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅಂತ ನೋಡಿದಾಗ ಅವರ ಪಕ್ಷದಿಂದಲೇ ಯಾರಾದರೂ ಬರ್ತಾರಾ ಅಥವಾ ಬಿ ಜೆ ಪಿಯಿಂದ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಈಗ ಬಿ ಜೆ ಪಿಯಿಂದಲೇ ಸಿ ಎಂ ಆಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಒಂದಷ್ಟು ಜನರ ಹೆಸರು ಕೂಡ ತಲುಕು ಹಾಕಿಕೊಂಡಿದೆ. ಯಾರು? ವಿಜಯ್ ಸಿನ್ಹಾ, ನಿತ್ಯಾನಂದ ರೈ, ಮಂಗಲ್ ಪಾಂಡೆ, ಸಂಜೀವ್ ಚೌರಾಸಿಯಾ ಪೈಕಿ ಒಬ್ಬರಿಗೆ ಸಿಎಂ ಭಾಗ್ಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಹಾರ ರಾಜಕೀಯದಲ್ಲಿ ಮಿಂಚಿನ ಸಂಚಲನ ಆಗ್ತಾ ಇದೆ. 10 ಬಾರಿ ಸಿಎಂ ಆಗಿದ್ದ ನಿತೀಶ್ ಕುಮಾರ್ ಅವರು ಪದತ್ಯಾಗ ಮಾಡಿದ ಬಳಿಕ ರಾಜ್ಯಸಭಾ ಸದಸ್ಯರಾದ ಬೆನ್ನಲ್ಲೇ ಸಿಎಂ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸುದೀರ್ಘವಾದ ಸಿಎಂ ಸ್ಥಾನ ತ್ಯಜಿಸಿದ್ದಾರೆ ನಿತೀಶ್ ಕುಮಾರ್ ಅವರು. ಬಿಜೆಪಿ ಜೊತೆಗಿನ ಮೈತ್ರಿ ಹಿನ್ನೆಲೆಯಲ್ಲಿ ಕೇಸರಿ ಪಡೆಗೆ ಸಿಎಂ ಕುರ್ಚಿ ಈಗ ಹೋಗಿರೋದು. ಬಿಜೆಪಿ ಪಾಲಿಗೆ ಒಲಿದು ಬಂದ ಬಿಹಾರ ಸಿಎಂ ಕುರ್ಚಿ ಭಾಗ್ಯ. ವಿಜಯ್ ಸಿನ್ಹಾ, ನಿತ್ಯಾನಂದ ರೈ, ಮಂಗಲ್ ಪಾಂಡೆ, ಸಂಜೀವ್ ಚೌರಾಸಿಯಾ ಪೈಕಿ ಒಬ್ಬರಿಗೆ ಸಿಎಂ ಭಾಗ್ಯ ಸಾಧ್ಯತೆ ಇದೆ. ಸಂಘ ಪರಿವಾರ ಮೂಲದ ನಾಯಕನಿಗೆ ಪಟ್ಟಾಭಿಷೇಕ ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಬಿಜೆಪಿ ಪಾರ್ಟಿಯ ಸದಸ್ಯರ ಮೀಟಿಂಗ್ ನಡೀತಾ ಇದೆ. ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದ್ದು ಬಿಜೆಪಿಯ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಬಿಹಾರದಲ್ಲಿ 10 ಬಾರಿ ಸಿಎಂ ಆಗಿದ್ದಂಥ ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನವನ್ನು ತ್ಯಜಿಸಿದ ಬಳಿಕ ಬಿಜೆಪಿಗೆ ಒಲಿದು ಬಂದಿರುವಂಥ ಭಾಗ್ಯ ಇದು. ಜೆಡಿಯುನಿಂದ ಸ್ಪರ್ಧಿಸ್ತಾ ಇದ್ದಂಥ ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಇದ್ರು. ಅದಕ್ಕೋಸ್ಕರ ನಾವನ್ನ ಪಲ್ಟು ರಾಮ್ ಅಂತ ಕೂಡ ಅವ್ರನ್ನ ಕರಿತಾ ಇದ್ರು. ಈಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯಸಭಾ ಸದಸ್ಯರಾದ ಬೆನ್ನಲ್ಲೇ ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅಂತ ನೋಡಿದಾಗ ಅವರ ಪಕ್ಷದಿಂದಲೇ ಯಾರಾದರೂ ಬರ್ತಾರಾ ಅಥವಾ ಬಿ ಜೆ ಪಿಯಿಂದ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಈಗ ಬಿ ಜೆ ಪಿಯಿಂದಲೇ ಸಿ ಎಂ ಆಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಒಂದಷ್ಟು ಜನರ ಹೆಸರು ಕೂಡ ತಲುಕು ಹಾಕಿಕೊಂಡಿದೆ. ಯಾರು? ವಿಜಯ್ ಸಿನ್ಹಾ, ನಿತ್ಯಾನಂದ ರೈ, ಮಂಗಲ್ ಪಾಂಡೆ, ಸಂಜೀವ್ ಚೌರಾಸಿಯಾ ಪೈಕಿ ಒಬ್ಬರಿಗೆ ಸಿಎಂ ಭಾಗ್ಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.